ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರದ ಬಡವರ ಪರ, ಹಿಂದುಳಿದವರ ವರ್ಗಗಳ ಪರ ಅಂತ ಉದ್ದುದ್ದ ಭಾಷಣ ಮಾಡ್ತಾರೆ. ಆದರೆ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆಗಳು ತಾಂಡವಾಡುತ್ತಿವೆ ಮತ್ತು ವಿದ್ಯಾರ್ಥಿಗಳಿಗೆ ನಿತ್ಯವೂ ನರಕ ದರ್ಶನವಾಗ್ತಿದೆ. ಕನಸು ಕಟ್ಟಿಕೊಂಡು ಬಂದ ವಿದ್ಯಾರ್ಥಿನಿಯರು ಕಳಪೆ ಗುಣಮಟ್ಟದ ಆಹಾರ ಸೇವಿಸಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ತಾಳ್ಮೆಯ ಕಟ್ಟೆಯೊಡೆದ ವಿದ್ಯಾರ್ಥಿಗಳು ಈಗ ಧರಣಿಗೆ ಮುಂದಾಗಿದ್ದಾರೆ. ಹುಬ್ಬಳ್ಳಿ ರಾಜನಗರದಲ್ಲಿನ ದೇವರಾಜು ಅರಸ್ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಗೋಳಾಟ ತಪ್ಪಿದ್ದಲ್ಲ. ಹುಳಬಿದ್ದ ತರಕಾರಿಯಿಂದ ಮಾಡಿದ ಊಟವನ್ನೇ ಮಾಡಬೇಕು. ಅಸ್ವಚ್ಛತೆಯ ವಾತಾವರಣದಲ್ಲೇ ಸಹಿಸಿಕೊಂಡು ಇರಬೇಕಾದ ಪರಿಸ್ಥಿತಿ ಇದೆ. ಪರಿಣಾಮ ಒಬ್ಬೊಬ್ಬರಾಗಿಯೇ ವಿದ್ಯಾರ್ಥಿನಿಯರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಇನ್ನು ಹಾಸ್ಟೆಲ್ಗೆ ಸಪ್ಲೈ ಮಾಡುವಂತಹ ತರಕಾರಿ ದಿನಸಿಗಳನ್ನ ವಾರ್ಡನ್ ತೆಗೆದುಕೊಂಡು ಹೋಗ್ತಿದ್ದಾರೆಂಬ ಆರೋಪವೂ ಕೂಡ ಕೇಳಿ ಬಂದಿದೆ. ಅವ್ರ ಡ್ರೆಸ್ ಇವತ್ತು ಹಾಕೊಂಡಾರ ನೋಡೋಣ, ಒಟ್ಟ ಡ್ರೆಸ್ ಹಾಕೊಳಲ್ಲ. ಅದ ಇದ್ರ ಮ್ಯಾಗ ಬರ್ತಾರ, ಅವನ ಒಂದ್ ವಾರಕ್ಕರ ಹೋಗಿತಾರಣ್ಣ. ಅವ್ರು ಹೋಗಿಲ್ಲ ಮತ್ತು ಅವನ ಹಾಕೊಂತಾರ. ಹುಡುಗಿಯಾರ್ಗ ಈ ರೆಸ್ಪೆಕ್ಟ್ ಆಗಿ ಮಾಡ್ತಾರ. ಈಗ ನಾವು ತಂದೆ ತಾಯಿ ಬಿಟ್ಟು ಬಂದಿರ್ತೇವೆ ಅಂತ ಇವ್ರ ಕಡೆ ಅನಿಸ್ಕೊಳಕ್ ಬಂದಿರ್ತೇವೆ ಅಣ್ಣ ನಾವು. ಮತ್ ಊಟನೂ ಕರೆಕ್ಟ್ ಇರಲ್ಲ, ಚಲ್ಲ. ಇವ್ರ ಮಕ್ಳಿಗೆ ಆದ್ರೆ ಇದನ್ನ ಮಾಡ್ಕೊಡ್ತಾರ ಅವ್ರ ಊಟಕ್ಕೆ. ಮತ್ ಅಂತಾರ ನಮ್ಮ ಮಕ್ಳು ಇದ್ದಂಗ ನಿಮ್ ಮಕ್ಳು ಅಂತಾರ, ನಿಮ್ ಮಕ್ಳು ಇದ್ದಂಗ ನಮ್ಗ ಅಂತಾರ. ಹಂಗಾಗಿದ್ರೆ ಇವ್ರು ನಮ್ ತಂದೆ ತಾಯಿ ಸಮ ನೋಡ್ಕೋಬೇಕಿಲ್ಲ ಅಣ್ಣ. ಏನ್ ಸಮಸ್ಯೆ ಅದಣ್ಣ, ಊಟದ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡ್ಸಲ್ಲ. ಕಿಟ್ ಅಂತೂ ಇಲ್ಲಿ ಬಿಡಣ್ಣ. ಪಾಪ ಅವ್ರು ಯಾವಾಗ ಬಂದಿರ್ತಾರ ಅವಾಗ ಕೊಟ್ಟಿರ್ತಾರ. ಅದಕ್ಕೆ ಏನ್ ಸಮಸ್ಯೆ ಇಲ್ಲ. ತಗೊಂಡ್ ಹೋಗಂಗಿಲ್ಲ. ಬರೋ ಮುಂದ ಬ್ಯಾಗ್ ಏಟ್ ಇರ್ತೈತಿ, ಹೋಗೋ ಮುಂದೆ ಎಷ್ಟ್ ಇರ್ತೈತಿ. ಈಗ ನಮ್ ಕೇಳೋ ಹರ್ಕತ್ತಿಲ್ಲ, ಇದಿಲ್ಲ. ನಿಮ್ಗೆ ಎಲ್ಲದಕ್ಕೂ ಅಧಿಕಾರ ಐತಮ್ಮ, ಎಲ್ಲದಕ್ಕೂ ಅಧಿಕಾರ ಐತಿ. ತಡಿನ ಬರೋದು ಒಂದ್ 2 ತಾಸಿಗೆ ಅದೇ ಯಾಕೆ ಬ್ಯಾಗ್ ತರ್ಬೇಕು? ಅಂತದ್ ಏನಿರ್ತೈತಿ ಬ್ಯಾಗ್ ಒಳಗ? ಊಟಕ್ಕೆ ಕಟ್ಕೊಂಡ್ ಬರ್ತಾರ ಬ್ಯಾಗ್ನಾಗ. ಚಾ ಮಾಡ್ಕೊಂಡು ಮುಂದೆ ಹಾಲು ಹಾಕಿರ್ತಾರ. ನಮಗೆ 2 ಪಾಕೆಟ್ ಸಾಯಂಕಾಲ ಬಾಣ, ಸಾಯಂಕಾಲ ಬಂದು ಚಾ ಕುಡಿ. ಅಲ್ಲಣ್ಣ, ಚಾ ಮುಚ್ಚ ಅದ್ರ ಮ್ಯಾಗ ಪ್ಲೇನ್ ಚಾ ಕೊಡ್ತೀರೇನಂತಂದು ಈಗ ನೋಡ್ರಿ. ಅವ್ರು ಯಾರು ಬ್ಯಾಗ ಹಿಂಗ್ ತಗೊಂಡ್ ಹೊರಗೆ ಇರ್ಬೇಕು. ಈಗ ತಗೊಂಡ್ ಬರ್ಬಾರ್ದಿಲ್ಲ. ಅವ್ರದೇನು ಮೊಬೈಲ್ ಇರ್ತೈತೆ, ಅವ್ರ ಬಸ್ ಚಾರ್ಜಿಗೆ ಎಲ್ಲ ಒಂದ್ ಕಣ್ಣು ಖರ್ಚಿಗೆ ರೊಕ್ಕ ಇಟ್ಕೊಂಡ್ ಬರ್ತಾರ. ಬಿಟ್ಟು ಅವ್ರು ಯಾರು ಬ್ಯಾಗ್ ತಗೊಂಡ್ ಬರಂಗಿಲ್ಲ. ಆದ ಪಾಕಿಟ್ ಎಲ್ಲ ಹಂಗ ಹಾಕ್ಬೇಡ್ರಿ, ಹಂಗ ಹಾಕ್ಬೇಡ್ರಿ. ಚಾ ಮಾಡ್ತಾರಣ್ಣ. ಹಂಗಂತ ನಾವ್ ಎಷ್ಟೋ ಜನ ಟೀ ಮೈಸಾ ಮಾಡಿರೋ ಪ್ರಾಣಿ ಗಿಣಿ ಮಾಡಿದ್ರಿ ತಂದೆ ತಾಯಿ ಪ್ರಾಣಿಗಳ ಕಡಿ ಮಾಡಿದ್ರು ಮೇಡಮ್. ಇವ್ರಗ ಅವ್ರ ತಂದೆ ತಾಯಿ ನೋಡಿದ್ರಂತ ಬರೀ ವಿಡಿಯೋ ಗಿಡಿಯೋ ಅವ್ರ ಸರ್ಕಾರಿ ಒಂದು ಇದು ಹಾಕೊಂಡು ಕುಂತ. ನಾವ್ ಎದಕ್ ಬಂದಿರ್ತೀವಿ? ಗೌರ್ಮೆಂಟ್ ಹಾಸ್ಟೆಲ್ಗೆ ಮನ್ಯಾಗ ಪರಿಸ್ಥಿತಿ ಇದ್ದಿದ್ದಕ್ಕೆ ಸರ್ಕಾರ ಆಸ್ಪತ್ರೆಗೆ, ಸರ್ಕಾರ ಹಾಸ್ಟೆಲ್ಗೆ ಬಂದಿರ್ತೇವೆ. ಇಲ್ಲಾಂದ್ರೆ ನಾವು ಪಿಜಿ ಅಲ್ಲಿ ನೋಡ್ತಿದ್ವಿ. ಎದಕ್ ಬರ್ತಿದ್ವಿ ನಾವು? ಅಲ್ಲೇ ಒಂದ್ ₹100 ಕೊಟ್ರೆ ನಿಮ್ಗೆ ಹೆಲ್ತ್ ಚಲೋ ಇರ್ತಿತ್ತು. ಗೌರ್ಮೆಂಟ್ ಇಂದ ನಾವು ತಗೊಂಡ ಯೂಸ್ ಮಾಡ್ಕೊಂಡಿರ್ತೀವಿ. ಅವ್ರು ಯಾವ ಸಿಬ್ಬಂದಿ ಆದ್ರೂ ಅಂತ ಬ್ಯಾಗ್ ಹಿಡ್ಕೊಂಡ್ ಬರಂಗಿಲ್ಲ. ಆಮೇಲೆ ಏನೈತೆ ಈಗ ಹೆಂಗಿದ್ರು ನಿಮ್ ಸಿಬ್ಬಂದಿ ನೀವ್ ಹೇಳಿದ್ಕಿಲ್ಲ ಹೂವನ್ ಹಾಕ್ತೇನೆ ನಾವು ಗುರ್ತೈತಿ. ಸಿಸಿಟಿವಿ ಅನ್ನೋದು ಇರ್ತೈತಿ, ಅದಕ್ಕೊಂದ್ ಸಾಕ್ಷಿ ಇರ್ತೈತಿ ಅಂತ ಹೇಳಿ ಬಿಸಿಎಂನಾಗ ಎಲ್ಲಾ ಕಡೆ ಸಿಸಿಟಿವಿ ಇರ್ತಾವ. ನೋಡ್ರಿ, ಅದ್ರ ತಲೆ ಕೆಡಿಸ್ಕೊಡ್ರಿ. ನಿಮ್ದೇನು ಆಹಾರದ ಇದು ಐತಲ್ಲ, ಅದ್ರಿಂದ ಎಲ್ಲ ಸರಿಯಾಗಿ ಮಾಡ್ಕೊಡ್ತಾರ. ಈ ಹಾಸ್ಟೆಲ್ನಲ್ಲಿ ವಿವಿಧ ಕಾಲೇಜಿನ 200ಕ್ಕೂ ಅಧಿಕ ವಿದ್ಯಾರ್ಥಿನಿಯರು ಇದ್ದಾರೆ. ಅವ್ಯವಸ್ಥೆಯಿಂದ ಬೇಸತ್ತ ವಿದ್ಯಾರ್ಥಿನಿಯರು ಹಾಸ್ಟೆಲ್ ವಾರ್ಡನ್ಗೆ ತರಾಟೆ ತೆಗೆದುಕೊಂಡಿದ್ದು ಕರ್ನಾಟಕ ಟಿವಿ ಎದುರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ನೆ 8:30-9 ಗಂಟೆಗೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಈಗ ಈ BCM ಹಾಸ್ಟೆಲಿಂದ ಒಂದು ಫೋಟೋ ಆಗಲಿ ಒಂದು ವಿಡಿಯೋ ಆಗಿ ಕಳಿಸಿದ್ರು. ಅವ್ರ ಅದ್ರಾಗ ಊಟದಾಗ ಜಿರಡಿ ಬರುವಂತದ್ದಾಗ್ಲಿ, ಊಟದಾಗ ಹುಳ ಬೀಳುವಂತದ್ದಾಗ್ಲಿ ಈ ಫೋಟೋ ಕಳಿಸಿದಾಗ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಲ್ಲೇ ಬಂದು ನೋಡಿದಾಗ ಇದು ಬರೀ ಒಂದು ಯಾವುದೋ ಒಂದು ಸಮುದ್ರಾಗಿನ ಒಂದು ಹನಿ ಇದ್ದದಷ್ಟೇ ಸಮಸ್ಯೆ ಇತ್ತು. ಇಲ್ಲಿ ಬಂದು ನೋಡಿದಾಗ ಇದು ಪೂರಾ BCM ಅನ್ನೋದು ಒಂದು ದೊಡ್ಡ ಪ್ರಮಾಣದಾಗ ಏನೋ ಒಂದು ಕರಪ್ಷನ್ ನಡಾಕ್ತಿತ್ತು, ಏನು ಇನ್ಸೆಕ್ಯೂರಿಟಿ ಆಗಿ ಹುಡುಗರ ಜೀವನ ಜೊತೆ ಆಟಾಡೋ ಒಂದು ಸಿಸ್ಟಮ್ ನಡಾಕ್ತೈತಿ ಅನ್ನೋದು ಒಂದು ಇವತ್ತು ಪ್ರಶ್ನೆ ಎದ್ಬಿಟ್ಟೈತಿ. ಇವತ್ತು ನೀವು ನೋಡಿದ್ರೆ ಹುಡುಗರಿಗೆ ಕೊಡುವಂಥ ಅಡುಗೆದಾಗ ಆ ಕಾಯಿಪಲ್ಯ ಅಂತ ತರಾಕ್ತಾರಲ್ಲ, ಆ ಕಾಯಿಪಲ್ಯದಾಗ ಏನೂ ಕ್ವಾಲಿಟಿ ಇಲ್ಲ. ಹುಡುಗರು ಇವತ್ತು ಆ ಹುಡುಗಿ ರಾತ್ರಿ ತಿಂದಕ್ಕೆ ಇವತ್ತು ರಾತ್ರಿ ಪೇಷಂಟ್ ಆಗಿ ಬೆಳಗ್ಗೆ ಮತ್ತಾಕಿ ಕರ್ಕೊಂಡು ಬಂದಾರ. ಬರೀ ಹೇಳಕಂದ್ರೆ ಹಿಂಗೆ ಆಗೈತೆ ಅಂತ ಹೇಳಿ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಹುಡುಗರು ಫ್ರಸ್ಟ್ರೇಟ್ ಆಗಿಬಿಟ್ಟಾರ. ಇಲ್ಲೇ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ನೋಡ್ಕೊಂತ ಹೋದ್ರೆ ಇಲ್ಲೇ ಒಂದು ಗೇಟ್ ಕಡೆ ಒಂದು ಗರ್ಲ್ಸ್ ಹಾಸ್ಟೆಲ್ಗೆ ಒಂದು ಸಿಬ್ಬಂದಿ ಕುಂದ್ರಿಸಿ ಅವ್ರ ಕಡೆಯಿಂದ
ಹುಡುಗಿರಿ ಟೈಮಿಗೆ ರಾತ್ರಿ ಬರ್ತಾನಂದ ಆ ಟೈಮಿಗೆ ಗೇಟ್ ತೆಗೆದಾಗಿ ಆ ಟೈಮಿಗೆ ಗೇಟ್ ಹಾಕೋದಾಗ್ಲಿ ಅದಾಗತ್ತಿಲ್ಲ. ಇಲ್ಲೇ ಒಂದು ಹುಡುಗರಿಗೆ ಗೀಸರಿನ ವ್ಯವಸ್ಥೆ ಬರೋಬರಿಲ್ಲ, ವಾಶ್ರೂಮ್ ಅಲ್ಲಿ ತೊಳಸಾಕ್ತಿಲ್ಲ. ಅವ್ರು ಕೇಳಿದ್ರ ನಂತರ 1200 ಅಷ್ಟು ಸಿಗ್ತೈತ್ರಿ, 1200 ರೂಪಾಯಿದಾಗ ನಾವು ಹೆಂಗ್ ಮಾಡಿಸ್ಲಿ ಅಂತೇಳಿ. ಇದ್ರ ಬಾಬ್ತಿ ಸರ್ಕಾರ ವಿಚಾರ ಮಾಡ್ಬೇಕು. 6000 ರೂಪಾಯಿ ಮಾಡ್ರಿ, ನಮ್ಗೆ ಸಂಬಂಧ ಇಲ್ಲ. ಹುಡುಗರ ಎಜುಕೇಶನ್ ಫಂಡ್ ಇರ್ತೈತಿ, ಹುಡುಗರಿಗೆ ಸಲ ರೊಕ್ಕ ಬರ್ತೈತಿ ಮಾಡ್ಬೇಕು. ಅಡ್ಗಿದವ್ರ ಹುಡುಗರಿಗ ಏನೋ ಒಂದು ಭಿಕ್ಷೆ ಕೊಡುವಂಗ ಮಾತಾಡೋದಾಗ್ಲಿ, ಇಷ್ಟ ತಿನ್ನಮ್ಮ ರಾತ್ರಿ ಬೆಳಗ್ಗೆ ಊಟ ಕೊಡೋದಾಗ್ಲಿ, ಏನೋ ಒಂದು ಊಟದ ಕ್ವಾಲಿಟಿ ಅನ್ನೋದು ಕೇಳಬೇಡ್ರಿ ನೀವು. ಬ್ಯಾಳಿ ಸಾರದಾಗ ಬರೀ ಸಾರ್ ಅಷ್ಟೈತಿ, ಬ್ಯಾಳಿಯಲ್ಲಿ ಕಳ್ಕೊಂಡು ಹೋಗೈತಿ, ದೇವ್ರಿಗೂ ಗುರ್ತದ. ಈ ಮಟ್ಟಕ್ಕೆ ಇವ್ರು ಕರಪ್ಷನ್ ಮಾಡ್ಕೊಂಡು ಹೋದ್ರ ಮನೆಗೆ ಕೈಪಲ್ಲಿ ತುಂಬ್ಕೊಂಡು ಹೋಗ್ತಾರ, ಹುಡುಗರಿಗೆ ತತ್ತಿ ಕೊಡೋ ಆಪ್ಷನ್ ಕೊಡಾಕ್ತಾರ. ಸಣ್ಣ ಹುಡುಗಿರ್ದು ವಿಷಯ ಕಿಟ್ಟಿಂದಾಗ್ಲಿ ಇಲ್ಲ ಏನೋ ಒಂದು ಸಮಸ್ಯೆ ಆದಾಗ ಇದಕ್ಕೆ ಏನೋ ಒಂದು BCM ಆಗಿ ಕರೆಕ್ಟ್ ಆಗಿ ಒಂದು ಆಕ್ಷನ್ ತಗೊಳಾಗ್ತಿಲ್ಲ. ಇಲ್ಲೇ ಒಂದು ABP ಕಾರ್ಯಕರ್ತರ ಒಂದು ಗೌರ್ಮೆಂಟ್ ಬಿಲ್ಡಿಂಗ್ದಾಗ ಬಂದ ಒಂದು ಸರ್ವೆ ಮಾಡಿ ಒಂದು ಆಕ್ಷನ್ ತಗೊಳ್ಳೋಷ್ಟ ಮಟ್ಟಕ್ಕೆ ಇವತ್ತು BCM ಅವ್ರು ಇಳಿದು ಬಿಟ್ಟಾರ. ಇವ್ರು ಒಂದು ಸೊಲ್ಯೂಷನ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ಇದರ ಬಾಬ್ತಿ ನಾವು ಮತ್ತೆ ದೊಡ್ಡ ಪ್ರಮಾಣದಾಗ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಮಾತ್ರ ಒಂದು ಬುದ್ಧಿ ಮುಟ್ಟಿಸುವಂತದ್ದು ಒಂದು ಜವಾಬ್ದಾರಿ ಆಗತ್ತೆ ನಮ್ಮ ಕಡೆಯಿಂದ. ವಿಕ್ರಮ್ ಗಲ್ಲಂಡಿ, ಉತ್ತರ ಪ್ರಾಂತ ಹಾಸ್ಟೆಲ್ ಪ್ರಮುಖ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಹಾಸ್ಟೆಲ್ ವಾರ್ಡನ್ ತೇಪೆ ಹಚ್ಚುವ ಕಾರ್ಯ ಮಾಡ್ತಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ಅದನ್ನ ನಿವಾರಣೆ ಮಾಡುತ್ತೇವೆ ಅಂತ ನಿರ್ಲಕ್ಷ್ಯದಿಂದ ಹಾರಿಕೆಯ ಉತ್ತರ ನೀಡ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಕ್ಕಿ ಬೆಳೆ ಎಲ್ಲ ಸ್ವಚ್ಛ ಮಾಡಿ ಹಾಕಂಗಿಲ್ಲ, ತರಕಾರಿ ಚೆಂದಾಗಿ ಉಪಯೋಗಿಸಂಗಿಲ್ಲ ಅಂತಂದು ವಿದ್ಯಾರ್ಥಿಗಳು ಹೇಳಿದ್ರು. ಇನ್ಮೇಲಿಂದ ವಾರ್ಡನ್ ಖುದ್ದು ನಿಂತ ಅಲ್ಲೇ ಅಡುಗೆ ಮಾಡಿಸ್ಬೇಕು, ಆಮೇಲೆ ಎಲ್ಲ ಅಕ್ಕಿ ಬೆಳೆಗಳನ್ನು ಸ್ವಚ್ಛ ಮಾಡಿ ಮಾಡಿಸ್ಬೇಕಂತಂದು ಅವ್ರ ಮೇಲೆ ಹೇಳ್ತೀನಿ. ಆಮೇಲೆ ಏನು ನಮ್ಮ ಸಿಬ್ಬಂದಿಗಳನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಮತ್ತು ಬೇರೆ ಸಿಬ್ಬಂದಿಗಳನ್ನ ಹಾಕಿ ಅವರಿಗೆಲ್ಲ ಅಡುಗೆನ ರುಚಿ ಮತ್ತು ಶುಚಿಯಾಗಿ ಮಾಡ್ಸಕ್ಕೆ ಹಚ್ತೀವಿ. ಆಮೇಲೆ ಸೋಲಾರ್ ಹೊಸ ಸಪ್ಲೈ ಮೊನ್ನೆ ಸೋಲಾರ್ ನೀರು ಬರ್ತಾವೆ, ಇವರು ಒಂದು ಸ್ವಲ್ಪ ಹೆಚ್ಚಿಗೆ ಟೈಮ್ ಬಳಸಾಕತ್ತಿದ್ರಿಕ ಅವಾಗ ನೀರು ಸಾಲೋದಿಲ್ಲ ಅಂತಂದು ಹೇಳಿ ಅವರಿಗೆ 12 ಗಂಟೆ ನಂತರ ನಾವು ಸೋಲಾರ್ದೆಲ್ಲ ಇವನ್ನ ಬಂದ್ ಮಾಡಿಸ್ತೀವಿ. ಮತ್ತು ಮಾರನೇ ದಿನ ಅವ್ರು ಬೆಳಗ್ಗೆ ಯೂಸ್ ಮಾಡಲಿ. ಬಿಟ್ಟು ಏನೈತಿ ಗೀಝರ್ದಾಗೆ ಕಂಟಿನ್ಯೂ ನೀರು ಬರೋದಿಲ್ಲ, ಗೀಝರ್ ಸ್ವಲ್ಪ ಕಾಯ್ಬೇಕು, ಆವಾಗ ನೀರು ಬರ್ತಾವೆ. ಅದನ್ನ ಏನೈತಿ ನೀವು ಸೋಲಾರ್ ನೀರು ಹೆಚ್ಚಿಗೆ ಬಳಸ್ರಿ. ಗೀಝರ್ ನೀವು ಕಂಟಿನ್ಯೂ ಬಳಸೋದ್ರ ಬಿಸಿನೀರು ಬರೋಂಗಿಲ್ಲ. ಅದನ್ನು ಅವ್ರಿಗೆ ವಾರ್ಡನ್ಗೆ ಹೇಳಿ ವ್ಯವಸ್ಥಿತವಾಗಿ ಮಾಡಕ್ಕೆ ಹೇಳ್ತೀವಿ. ಬಿಟ್ಟರೆ ನಿಮ್ಗೆ ಇನ್ಮೇಲೆ ಯಾವುದೋ ತೊಂದರೆ ಆಗಲಾರ್ದಂಗೆ ನಾವು ಇರ್ತೀವಿ ಅಂತಂದು ಹೇಳ್ತೀವಿ. ಮೇಡಮ್, ಇದೇನು ಊಟದ ಜಿರಳೆ ಬಂದಿತ್ತು, ನಾವೇನಾಗಿತ್ತು? ಊಟದೊಳಗೆ ಅವರೆಲ್ಲ ಸ್ವಚ್ಛ ಮಾಡಿ ಹಾಕಿಲ್ಲ, ಜಿರಳೆ ಎಲ್ಲ ಬರ್ತಾವಂತಂದು ಹೇಳಿದ್ರು. ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಇದು ಮಾಡೋಕ್ಕೆ ವಾರ್ಡನಿಗೆ ಹೇಳ್ತೀನಿ. ಮತ್ತು ಜೊತೆಗೆ ಸಿಬ್ಬಂದಿಗೂ ಚೇಂಜ್ ಮಾಡ್ತೀವಿ. ಸ್ವಚ್ಛ ಮಾಡ್ಬೇಕು, ಅವ್ರು ಕಂಟಿನ್ಯೂ ಕೂತ್ಕೊಂಡು ಸ್ವಚ್ಛ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ಎಲ್ಲ ನೀಟಾಗಿ ಮಾಡಿ ಹಾಕ್ಬೇಕು. ಜರಿ ಬಂದಿತ್ತು ಎಲ್ಲಿ ಮೇಡಮ್? ಆಗ ಏನು ಅಕ್ಕಿ ಒಳಗೆ ಏನು ಹುಳ ಅದು ಬರ್ತಿರ್ತಾವಲ್ಲ ಅವೆಲ್ಲ ಸ್ವಚ್ಛ ಮಾಡೇ ಹಾಕ್ಬೇಕು. ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ನಿಮ್ಮ ವಾರ್ಡನ್ ಏನದಾರಲ್ಲ ಅವ್ರು ನಿಂತು ಸ್ವಚ್ಛ ಮಾಡಿಸ್ಬೇಕು. ಇನ್ನು ಏನು ತೊಂದರೆ ಆಗ್ಲಾರ್ದಂಗೆ ಅವ್ರು ಮಾಡ್ತಾರೆ. ಅವರು ಜೊತೆಗೆ ಇರ್ತಾರೆ, ನಾನು ಇರ್ತೇನೆ. ಹುಳ ಬಂದಿದ್ದು ಮೇಡಮ್, ಹುಡುಗರು ಸುಳ್ಳು ಇರ್ಲಿ ಬಂದಾವ ಅಂತಂದು ಹೇಳಿದ್ರು. ಆದ್ರೇನ ಅವರು ಸ್ವಚ್ಛ ಮಾಡಿ ಹಾಕ್ಬೇಕಿತ್ತು. ಇನ್ಮೇಲೆ ಹಂಗಾಗಂಗಿಲ್ಲ. ಜರಿ ಅಂತಂದ್ರೆ ಬೇರೆ ಇರ್ತೈತಿ, ಭಾಳ ಜರಿ ಬೇರೆ. ಈಗ ಏನೈತಿ ಅದನ್ನ ಇನ್ ಮುಂದೆ ಹಂಗೆ ಆಗ್ಲಾರ್ದಂಗೆ ನೋಡೋಣ, ಕ್ರಮ ಕೈಗೊಳ್ಳೋಣ ಅಂತಂದು ಹೇಳ್ತೀನಿ. ನನ್ನ ಹೆಸರು ನಾಲ್ಕು. ಒಟ್ಟಿನಲ್ಲಿ ಮನೆಯಲ್ಲಿನ ಬಡತನದ ಲೆಕ್ಕಿಸದೆ ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಲು ಬಂದ ವಿದ್ಯಾರ್ಥಿನಿಯರು ಅಧಿಕಾರಿಗಳು ಮತ್ತು ಹಾಸ್ಟೆಲ್ ವಾರ್ಡನ್ ನಿರ್ಲಕ್ಷ್ಯ ಧೋರಣೆಗೆ ಕಂಗಾಲಾಗಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು, ಸಚಿವರು ಸೂಕ್ತ ಕ್ರಮ ಕೈಗೊಂಡು ಬಡ ವಿದ್ಯಾರ್ಥಿಗಳ ಹಿತ ಕಾಪಾಡಬೇಕಿದೆ. ಸಂಗಮೇಶ್, ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.